ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ನೀತಿ ನಿಯಮಗಳ ಪಾಲನೆ. ನಮ್ಮ ಬದುಕು ಭೂಮಿ ನೀಡುವ ಆಹಾರ ಆಧಾರಿತ ಬದುಕು. ಸರ್ವಜೀವಿಗಳ ಬದುಕು ಚೆನ್ನಾಗಿರಬೇಕಾದರೆ ಕೆಲವು ನೀತಿ ನಿಯಮಗಳನ್ನು ಎಲ್ಲರೂ ಅನುಸರಿಸಲೇಬೇಕು. ಅದಕ್ಕೆ ಪ್ರಕೃತಿಯ ನಿಯಮಗಳನ್ನು ಲಾಸ್ ಆಫ್ ನೇಚರ್ ಅನುಸರಿಸಿದರೆ ಮಾನವ ಕುಲದ ಜೀವನ ಹಾಗೂ ಇಡೀ ಜೀವ ಸಂಕುಲವೇ ಸಮೃದ್ಧಿ ಸಂತೋಷದಿಂದ ಬಾಳಿ ಜೀವನವು ಶಾಂತಿ ಸಾರ್ಥಕವಾಗುತ್ತದೆ. ಭಾರತೀಯ ಸಂವಿಧಾನದ ಕಾನೂನುಗಳನ್ನು ನಾವೆಲ್ಲ ಅನುಸರಿಸಿದರೆ 140 ಕೋಟಿ ಜನರೆಲ್ಲರ ಜೀವನ ಸಹೋದರತೆ, ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯದಿಂದ ಕೂಡಿರುತ್ತದೆ. ದೀಪಕ್ ಚೋಪ್ರಾರ 7 ಆಧ್ಯಾತ್ಮಿಕ ನಿಯಮಗಳು ಎಂಬ ಪುಸ್ತಕದ 7 ನಿಯಮಗಳನ್ನು ಅನುಸರಿಸಿದರೆ ನಾವೆಲ್ಲರೂ ಆರೋಗ್ಯ, ಆನಂದ, ಆದಾಯ, ಶಾಂತಿ, ಸಾರ್ಥಕ್ಯದಿಂದ ಬಾಳಬಹುದು. ಭೂಮಿ ಒಂದು ವರ್ಷಕ್ಕೆ 90 ಕೋಟಿ ಕಿಲೋಮೀಟರ್ ಚಲಿಸುತ್ತದೆ. ನಾವೊಂದು ತೇಲುವ ನೌಕೆಯಲ್ಲಿದ್ದೇವೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಪ್ರಕೃತಿ ನಿಯಮಗಳು ಅಸ್ತವ್ಯಸ್ತವಾಗಿ ಜೀವಜಾಲಕ್ಕೆ ಬಹುದೊಡ್ಡ ಧಕ್ಕೆಯಾಗಿ ಅನಾಹುತವಾಗುತ್ತದೆ. ಸೂರ್ಯ ನಿಗದಿತ ಸಮಯಕ್ಕೆ ಉದಯಿಸುತ್ತಾನೆ ಹಾಗೂ ಮುಳುಗುತ್ತಾನೆ. ಪ್ರತಿದಿನ ಸೆಕೆಂಡ್ಗೆ 1300 ವ್ಯಾಟ್ ಶಕ್ತಿ ಜೀವಿಗಳಿಗೆ ದಯಪಾಲಿಸುತ್ತಾನೆ. ಮಳೆ, ಬೆಳೆ ಎಲ್ಲದಕ್ಕೂ ನೀತಿ ನಿಯಮಗಳಿವೆ. ಇವು ಏರುಪೇರು ಆಗುವಂತಿಲ್ಲ. ಏರುಪೇರಾದರೆ ಜನಜೀವನವೇ ಅಸ್ತವ್ಯಸ್ತವಾಗುತ್ತದೆ. ನಮ್ಮ ಶರೀರವನ್ನೇ ಗಮನಿಸಿ. ಪ್ರತಿದಿನ ನಮ್ಮ ಹೃದಯ ಒಂದು ದಿನಕ್ಕೆ 1,00,000 ಸಲ ಬಡಿಯುತ್ತದೆ. ಸತತವಾಗಿ 5 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ. ನಮ್ಮ ಜೀವನವನ್ನು ಪ್ರಕೃತಿಯ ನಿಯಮದಂತೆ, ನೀತಿಯಂತೆ ಸಹಜವಾಗಿ ರೂಪಿಸಿಕೊಳ್ಳದಿದ್ದರೆ ಆರೋಗ್ಯ, ಆನಂದ, ಶಾಂತಿ ಸಿಗುವುದಿಲ್ಲ. ಹಾಗೆಯೇ ನಮ್ಮ ಹಿರಿಯರು ಉತ್ತಮ ಪುಸ್ತಕಗಳು, ಧರ್ಮಗಳು ಹಾಕಿಕೊಟ್ಟ ನೀತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಜೀವನವು ಸುಗಮ, ಶಾಂತಿ, ಸಾರ್ಥಕ್ಯದಿಂದ ಕೂಡಿರುವುದಿಲ್ಲ. ಅತ್ಯುತ್ತಮ, ಅಮೂಲ್ಯ ಮತ್ತೆ ಸಿಗದ ಈ 100 ಕಾಲದ ಜೀವನವನ್ನು ಅತ್ಯಂತ ಎಚ್ಚರಿಕೆ, ತಾಳ್ಮೆ, ದುಡಿಮೆಗಳ ಮೂಲಕ ಸದುಪಯೋಗಪಡಿಸಿಕೊಂಡು ಸಮಾಜದ ಇತರರಿಗೆ ಮಾದರಿ ವ್ಯಕ್ತಿಗಳಾಗೋಣ. ಶರಣು ಶರಣಾರ್ಥಿ.